ನಮಸ್ತೆ ಸ್ನೇಹಿತರೆ. ನನ್ನ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ನಿನ್ನೆ ತಾನೇ ನನ್ನ ಕಾನ್ಸ್ಟಿಟ್ಯೂಷನ್ ಫಾರ್ ಕೆ ಎಸ್ ಅಂತಕ್ಕಂಥ ಚಾನಲನ್ನು ಲಾಂಚ್ ಮಾಡಿ ಮೊದಲ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗೆ ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಭಾಳ ಸಂತೋಷ ಆಯಿತು ಕೂಡ. ನಮ್ಮ ಜಿಲ್ಲೆಯ ಅಭ್ಯರ್ಥಿಗಳು ತುಂಬ ಅಲರ್ಟ್ ಆಗ್ತಾ ಇದ್ದಾರೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಜ್ಞಾನ ಇರತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಅಂತಕ್ಕಂಥ ಒಂದು ಮನೋಭಾವನೆ ಇನ್ನೂ ಕೂಡ ಬಹಳಷ್ಟಿದೆ. ಸೊ ಅದನ್ನು ನಾವು ದೂರ ಮಾಡಬೇಕಾಗಿದೆ. ಯಾವ ಥರ ದೂರ ಮಾಡಬೇಕು? ಅಚೀವ್ ಮಾಡೋದ್ರ ಮೂಲಕ ಅದನ್ನು ದೂರ ಮಾಡಬೇಕು. ಹೌದಾ? ಯಾಕೆ ಅಂದರೆ ಇವಾಗ ನೀವು ಗಮನಿಸಿ, ಸುಮ್ಮನೆ ಹೇಳ್ತಾ ಇರೋದಲ್ಲ ನಾನು, ನೀವೇ ಗಮನಿಸಿ ಬೇಕಿದ್ರೆ. ಯಾವುದೇ ಇಲಾಖೆ ಆಗಲಿ, ಈವನ್ KSRTC ಆಗಿರಲಿ, ಯಾವುದೇ ಇಲಾಖೆಗಳಲ್ಲಾಗಿರಲಿ, ನಾರ್ತ್ ಸೈಡರನ್ನು ನಾವು ಅತಿ ಹೆಚ್ಚಾಗಿ ನೋಡ್ತೀವಿ. ಯಾಕೆ ಹಂಗೆ? ಆ ರೀತಿ ಯಾಕೆ? ಅದನ್ನು ನೀವು ಕ್ವಶನ್ ಮಾಡ್ಕೋಬೇಕು ನಿಮ್ಮ ಮೈಂಡಲ್ಲಿ. ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಅಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ಅವರಿಗಿರ್ತಕ್ಕಂಥ ಕುತೂಹಲ. ಅಲ್ಲಿ ಯಾವ ರೀತಿ ಅಂದರೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತರಬೇತಿ ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಕೇಂದ್ರ ಕೆಲವೊಂದು ಬಾರಿ ಅವರು ಪ್ರತಿ ತಿಂಗಳು ಅಥವಾ ವಾರಕ್ಕೆ ಒಂದು ಬಾರಿ ಉಚಿತ ಕಾರ್ಯಾಗಾರ ಅಂತ ಮಾಡ್ತಾರೆ. ಉಚಿತ ಕಾರ್ಯಾಗಾರ ಅಂತ ಮಾಡಿದಂಥ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಯಾವ ರೀತಿ ಹೋಗ್ತಾರೆ ಅಂದರೆ, ಇವನ್ ಪದವಿಯನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಹೋಗಿ ಆ ಒಂದು ಉಚಿತ ಕಾರ್ಯಾಗಾರವನ್ನು ಅಟೆಂಡ್ ಮಾಡ್ತಕ್ಕಂಥದ್ದು. ಅಂದರೆ ಅವರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕುರಿತು ಎಷ್ಟೊಂದು ಕುತೂಹಲ ಇದೆ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಿ. ಸೊ ಇದನ್ನು ಯಾಕೆ ಹೇಳಬೇಕಾಗಿತ್ತು ಅಂದರೆ, ಮುಂದೆ ಆದರೂ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೊಡಗಿಕೊಳ್ಳುವಂಥ ಆಕಾಂಕ್ಷಿಗಳಿಗೆ ಕೊರತೆ ಇಲ್ಲ ಅನ್ನೋದು ಗೊತ್ತಾಗಬೇಕು. ಕೇವಲ ನಮ್ಮ ಚಾಮರಾಜನಗರ ಜಿಲ್ಲಾ ಅಭ್ಯರ್ಥಿಗಳಲ್ಲ ಮಾತ್ರವಲ್ಲ, ಎಲ್ಲ ಜಿಲ್ಲೆಯ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ಉತ್ತಮವಾದ ಅಧ್ಯಯನವನ್ನು ನಡೆಸಬೇಕು, ಉನ್ನತವಾದ ಹುದ್ದೆಗಳಿಗೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಮಹತ್ವಾಕಾಂಕ್ಷೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು ಆಸೆಗೆ ನಮ್ಮದೊಂದು ಮೆಟ್ಟಿಲು ಅಷ್ಟೇ, ಬೇರೆ ಏನಲ್ಲ. ನಿಮ್ಮ ಆಸೆಯನ್ನು ಹತ್ತಲಿಕ್ಕೆ, ನಿಮ್ಮ ಆಸೆಯನ್ನು, ನಿಮ್ಮ ಕನಸುಗಳನ್ನ ಈಡೇರಿಸಲಿಕ್ಕೆ ನಮ್ಮದೊಂದು ಮೆಟ್ಟಿಲು ಎನ್ನುವ ರೀತಿಯಲ್ಲಿ ಈ ಒಂದು ಕಾನ್ಸ್ಟಿಟ್ಯೂಷನ್ ಫಾರ್ KS ಕನ್ನಡ ಅಂತಕ್ಕಂಥ ಚಾನಲನ್ನು ನಾವು ನಿನ್ನೆ ತಾನೇ ಲಾಂಚ್ ಮಾಡಿದ್ದೀವಿ. ಸೊ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದೀರಾ, ತುಂಬ ಧನ್ಯವಾದ. ಹಾಗೆ ಮುಂದಿನ ದಿನಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಫಾರ್ ಕನ್ನಡ ಅಂತಕ್ಕಂಥ ಕಾನ್ಸ್ಟಿಟ್ಯೂಷನ್ ಫಾರ್ KS ಅಂತಕ್ಕಂಥ ಚಾನಲಲ್ಲಿ ಲೈವ್ ಕ್ಲಾಸಸ್ಗಳನ್ನು ಕೂಡ ಅರೇಂಜ್ ಮಾಡಬೇಕು ಅಂತ ಎಲ್ಲ ರೀತಿ ತಯಾರಿಯನ್ನು ಮಾಡ್ತಾಯಿದ್ದೀವಿ. ಆದರೆ ಅದಕ್ಕೆ ಆದಂಥ ಒಂದು ಕ್ರಿಟೀರಿಯಾ ಇದೆ. ಅದನ್ನು ರೀಚ್ ಆದರೆ ಮಾತ್ರ ಲೈವ್ ಕ್ಲಾಸ್ನ ಮಾಡಲಿಕ್ಕೆ ಸಾಧ್ಯ. ಸೊ ನಿಮ್ಮ ಸ್ನೇಹಿತರಿಗೆ ಹೆಚ್ಚು ವಿಡಿಯೋಗಳನ್ನು ಶೇರ್ ಮಾಡಿ, ಹೆಚ್ಚು ವಿದ್ಯಾರ್ಥಿಗಳು ಜಾಯ್ನ್ ಆಗೋ ಥರ ಮಾಡಿ. ಇವನ್ ಪದವಿಯನ್ನು ಅಭ್ಯಾಸ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಯೂಸ್ ಆಗಬೇಕು. ಆ ರೀತಿ ವಿಡಿಯೋಗಳನ್ನೇ ನಾವು ಮಾಡ್ತಿರೋದು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ KS ಲೆವೆಲ್ಗೆ ನೀವು ಅಧ್ಯಯನ ಮಾಡ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ಕುರಿತು ಮುಂದಿನ ದಿನಗಳಲ್ಲಿ ಚರ್ಚಿಸ್ತಾ ಹೋಗೋಣ. ಅದಕ್ಕೆ ಅಂತಲೇ ಈಗಾಗಲೇ ಸಾಧನೆಯನ್ನು ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಬರ್ತಾರೆ, ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಆವಾಗ ಲೈವ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡೋಣ. ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬಹಳ ಮುಖ್ಯ. ಯಾಕೆಂದರೆ ಅಭ್ಯರ್ಥಿಗಳಲ್ಲಿ ಹೆಚ್ಚು ಕಲಿಯುವ ಮತ್ತು ಕೇಳುವ ಒಂದು ಮನೋಭಾವನೆ ಮೂಡಿದಾಗ ಆಟೋಮೆಟಿಕಲಿ ನೀವು ಕೂಡ ನಿಮ್ಮ ಸಾಧನೆಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಕೂಡ ನಿಮ್ಮನ್ನು ಪ್ರೇರೇಪಣೆ ಮಾಡೋದಕ್ಕೆ ಒಂದು ಬೆಲೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಹೇಳೋದಾದರೆ, ಏನು ನಮ್ಮ ಚಾನಲ್ ಕಾನ್ಸ್ಟಿಟ್ಯೂಷನ್ ಫಾರ್ KS ಅಂತಕ್ಕಂಥ ಚಾನಲಲ್ಲಿ ಸಂವಿಧಾನವನ್ನು ಯಾವ ರೀತಿ ಅಧ್ಯಯನ ಮಾಡಬೇಕು, ಯಾವ ರೀತಿ ಅಧ್ಯಯನ ಮಾಡಿದ್ರೆ ನೀವು ಸರಳವಾಗಿ ಸಂವಿಧಾನ ಪ್ರಶ್ನೆಗಳನ್ನು ಕ್ರ್ಯಾಕ್ ಮಾಡ್ಬೋದು ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಸೊ ಯಾವುದೇ ವಿಷಯವನ್ನು ಅಧ್ಯಯನ ಮಾಡೋಕ್ಕಿಂತ ಮುಂಚೆ, ಈವನ್ ಕಾನ್ಸ್ಟಿಟ್ಯೂಷನ್ ಅಂತ ಅಲ್ಲ,
ಇತಿಹಾಸ ಅಂತ ಅಲ್ಲ, ಎಕನಾಮಿಕ್ಸ್ ಅಂತ ಅಲ್ಲ, ಯಾವುದೇ ವಿಚಾರ ಆಗಿರಲಿ, ನೇರವಾಗಿ ಪುಸ್ತಕವನ್ನು ತೆಗೆದು ಓದೋಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಅದರ ಉದ್ದೇಶ ಏನು, ಆ ಪುಸ್ತಕವನ್ನು ಓದ್ತಕ್ಕಂಥ ಉದ್ದೇಶ ಏನು, ಅದರಲ್ಲಿ ಏನಿದೆ, ಅದನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನವನ್ನು ನಾವು ತಿಳಿದ ನಂತರ ಅದನ್ನು ಓದೋಕ್ಕೆ ಪ್ರಾರಂಭ ಮಾಡಿದಾಗ ನಮಗೆ ಬಹಳ ಸರಳವಾಗಿ ಅರ್ಥವಾಗ್ತದೆ. ಇವಾಗ ನಾನು ಹೇಳ್ತಾ ಇರೋ ಸಬ್ಜೆಕ್ಟ್ ಯಾವುದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಭಾರತ ಸಂವಿಧಾನವನ್ನು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ, ಇವನ್ IAS ಅಲ್ಲೂ ಕೂಡ, UPSC ನಡೆಸ್ತಕ್ಕಂಥ ಪ್ರತಿಯೊಂದು ಪರೀಕ್ಷೆಗಳಲ್ಲಿ ಆಗಲಿ, ನಮ್ಮ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಕ್ಕಂಥ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೇ ಆಗಲಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಕ್ಕಂಥ PDO, STA, ಗ್ರೇಡ್ 2 ಪಂಚಾಯತ್ ಗ್ರೇಡ್ 2 ಕಾರ್ಯದರ್ಶಿ ಎಕ್ಸಾಮ್ಗಳಲ್ಲೇ ಆಗಲಿ, ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಸಂವಿಧಾನವನ್ನು ಪಠ್ಯಕ್ರಮವಾಗಿ ನೀಡಿರ್ತಾರೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ, ಸಂವಿಧಾನ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದನ್ನು ಅಧ್ಯಯನ ಮಾಡಬೇಕು, ಮಸ್ಟ್ ಆ್ಯಂಡ್ ಶುಡ್. ಹಾಗಾದರೆ ಆ ಸಂವಿಧಾನವನ್ನು ಯಾವ ರೀತಿ ನಾವು ಸರಳೀಕರಿಸಿ ಅಧ್ಯಯನ ಮಾಡಬೇಕು? ಇವಾಗ ಒಂದು ಸಂವಿಧಾನ ಪುಸ್ತಕ ಅಂತ ತಗೊಂಡ್ರೆ, ಉದಾಹರಣೆಗೆ ಗಂಗಾಧರ್ ಸರ್ದು ಭಾರತ ಸಂವಿಧಾನ ಅಂತ ಪುಸ್ತಕ ಇದೆ, KM ಸುರೇಶ್ ಸರ್ದು ಭಾರತ ಸಂವಿಧಾನ ಅಂತ ಪುಸ್ತಕ ಇದೆ, ಮತ್ತು M ಲಕ್ಷ್ಮೀಕಾಂತ್ ಸರ್ ಅವ್ರದ್ದು ಇಂಗ್ಲೀಷ್ ಎಡಿಷನ್ ಇದೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ. ಆ ಪ್ರತಿ ಪುಸ್ತಕದಲ್ಲೂ ಭಾರತ ಸಂವಿಧಾನವನ್ನು ಕುರಿತು 450ರಿಂದ 500 ಅಪ್ ಟು 650, ಅಂದರೆ 650 ಪುಟಗಳ ತನಕ ಇರ್ತಕ್ಕಂಥದ್ದು. ಆದರೆ ಆ 650 ಪುಟಗಳನ್ನು ನಾವು ಓದಬೇಕಾ? ಆ 650 ಪುಟಗಳಲ್ಲಿ ನಾವು ಏನನ್ನು ಓದಿದ್ರೆ ಸಾಕು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಅಂತಕ್ಕಂಥದ್ದನ್ನು ನಾವು ಮೊದಲು ತಿಳಿಬೇಕು. ಸುಮ್ಮನೆ ಎಲ್ಲನೂ ಓದ್ತಾ ಹೋದಾಗ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ಯಾಕಂದರೆ ಭಾರತ ಸಂವಿಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊತಾ ಹೋಗ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಇವನ್ ನಿಮಗೆ ಇತರ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಸಿಲೆಬಸನ್ನು ಕಂಪ್ಲೀಟ್ ಮಾಡೋಕ್ಕೆ ಕಷ್ಟ ಆಗ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಭಾರತ ಸಂವಿಧಾನವನ್ನು ಕುರಿತು ಬೇಸಿಕ್, ಅಂದರೆ ಬಹಳ ಮುಖ್ಯವಾಗಿ ಸಂವಿಧಾನದ ಬಗ್ಗೆ ನೀವು ತಿಳಿಬೇಕಾದಂಥ ಪ್ರಮುಖ ಅಂಶಗಳೇನು, ಯಾವ ಯಾವ ವಿಷಯಗಳ ಬಗ್ಗೆ ಹೆಚ್ಚಿನ ಫೋಕಸನ್ನು ಮಾಡಿ ಓದಬೇಕು, ಓದೋಕ್ಕಿಂತ ಮುಂಚೆ ನೀವು ಒಂದು ವಿಷಯವನ್ನು ನೆನಪಿಟ್ಟು ಓದಬೇಕು, ಅದು ಏನು ಅಂತಕ್ಕಂಥದ್ದನ್ನು ಹೇಳ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗಿ. ಮತ್ತು ನಾಳೆಯಿಂದ ಏನು ನಾನು ಇವತ್ತು ಹೇಳ್ತೀನಿ ಆ ವಿಚಾರಗಳ ಬಗ್ಗೆ ಒಂದೊಂದೇ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾಕೆಂದರೆ ಯೂಟ್ಯೂಬ್ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಜಾಸ್ತಿ ಹೊತ್ತು ಕುಳಿತು ಕೇಳ್ತಕ್ಕಂಥ ಪೇಷನ್ಸ್ ಕಡಿಮೆ. ಏಕೆಂದರೆ ಒಂದು ಕ್ಲಾಸಲ್ಲೇ 1 hour 2 hour ಕೂತು ಕೇಳ್ತಕ್ಕಂಥವ್ರ ಸಂಖ್ಯೆ ಬಹಳ ಕಡಿಮೆ ಇರೋದ್ರಿಂದ ಟಾಪಿಕ್ ವೈಸ್, ಅಂದರೆ ಅತಿ ಲೆಂತಿ ವಿಡಿಯೋನು ಬೇಡ, ನಿಮಗೆ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಅರ್ಥ ಆಗಬೇಕು, ಆ ರೀತಿಯಾಗಿ ಶಾರ್ಟ್ ಆಗಿ ವಿಡಿಯೋಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಚಾನಲಿಂದ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ 1 hour 2 hour ವಿಡಿಯೋಗಳು, ಈಗ ಕಾನ್ಸ್ಟಿಟ್ಯೂಷನ್ ಮಾಡಿದ್ರೆ 1 ರಿಂದ 1.5 ಗಂಟೆ ತನಕನೂ ಮಾಡ್ಬೋದು. ಆದರೆ ಆ ಥರ ಆಗಬಾರ್ದು. ನಿಮಗೆ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ ಶಾರ್ಟ್ ವಿಡಿಯೋಗಳ ಮಾದರಿಯಲ್ಲಿ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಈ ಒಂದು ಚಾನಲಿಂದ ಮಾಡ್ತಾ ಹೋಗ್ತೀವಿ. ಸೊ ನಾನು ಹೇಳಿದಾಗೆ ಮೊದಲಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ಅಭ್ಯಾಸ ಮಾಡೋಕ್ಕಿಂತ ಮುಂಚೆ ನಾವು ಯಾಕೆ ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯ ತಲೆಯಲ್ಲಿ ಮೂಡಬೇಕು. ಆವಾಗ ಮಾತ್ರ ಸರಳವಾಗಿ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ. ಈಗ ಆ ಪುಸ್ತಕದ ಉದ್ದೇಶ ಏನು, ಅಲ್ಲಿರ್ತಕ್ಕಂಥ ವಿಷಯ ಏನು ಅಂತಲೇ ತಿಳಿದೆ ನಾವು ಡೈರೆಕ್ಟಾಗಿ ಬುಕ್ಕನ್ನು ಓಪನ್ ಮಾಡಿ ಕುಳಿತಾಗ ಅದು ಯಾವುದೇ ಕಾರಣಕ್ಕೂ ಅರ್ಥ ಆಗಲ್ಲ. ಯಾವ ರೀತಿ ಅಂದರೆ ಏನೋ ಅಲ್ಲಿ ಬರೆದಿದ್ದಾರೆ, ನಾವು ಹೋಗ್ತೀವಿ, ಯಾವುದಾದ್ರೂ ಇಂಪಾರ್ಟೆಂಟ್ ಪಾಯಿಂಟ್ ಬಂದರೆ ಅದನ್ನು ಟಿಕ್ ಮಾಡ್ತಾ ಹೋಗ್ತೀವಿ, ಅಷ್ಟಾಗ್ಬಿಡುತ್ತೆ. ಆ ಥರ ಆಗಬಾರ್ದು. ಯಾಕೆಂದರೆ ಈಗ ನೀವು KS ಆಕಾಂಕ್ಷಿಗಳಾದರೆ ಮೇನ್ಸ್ ಎಕ್ಸಾಮನ್ನು ಬರೀಬೇಕಾದ್ರೆ ಸಂವಿಧಾನವನ್ನು ಕುರಿತು ಯಾವ್ದಾದ್ರು ಪ್ರಶ್ನೆಯನ್ನು ಕೇಳಿದಾಗ ಥಿಯರಿ ರೂಪದಲ್ಲಿ ಅನಾಲಿಟಿಕಲ್ ಆಗಿ ಅದನ್ನು ಅನಲೈಸ್ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನೀವು ಓದ್ತಕ್ಕಂಥ ವಿಚಾರ ಯಾವತ್ತೂ ಕೂಡ ಥಿಯರಿ ರೂಪದಲ್ಲಿರಲಿ, ಪಾಯಿಂಟ್ ವೈಸ್, ಅಂದರೆ ಕೆಲವೊಂದು ಪಾಯಿಂಟ್ಗಳನ್ನು ನೋಟ್ ಮಾಡ್ಕೊಳ್ಳಿ. ಪಾಯಿಂಟ್ ಕೂಡ ಇಂಪಾರ್ಟೆಂಟ್. ಯಾಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಪಾಯಿಂಟನ್ನು ನೆನಪಿಟ್ಕೊಂಡಷ್ಟು ಹೆಚ್ಚು ಅಂಕಗಳನ್ನ ಗಳಿಸ್ಬೋದು. ಇವನ್ ಥಿಯರಿಯನ್ನು ಬರಿಬೇಕಾದ್ರೂ ಕೂಡ ನೀವು ಪಾಯಿಂಟ್ಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ, ಫೈನ್. ಆದರೆ
ನೀವು ಓದ್ತಕ್ಕಂಥದ್ದು ಇವಾಗ ನಾನು ತುಂಬ ಅಭ್ಯರ್ಥಿಗಳನ್ನು ಗಮನಿಸಿದ್ದೀನಿ. ಯಾವ ಥರ ಅಂದರೆ ಶಾರ್ಟ್ ನೋಟ್ಸ್ಗಳನ್ನ ಓದ್ತಾರೆ. ಅಂದರೆ ಯಾವ ಥರ, ಈಗ ಭಾರತ ಸಂವಿಧಾನ ವಿಚಾರಕ್ಕೆ ಬಂತು ಅಂದರೆ, ಭಾರತ ಸಂವಿಧಾನ ಅಂಗೀಕಾರಗೊಂಡಿತ್ತು, ಭಾರತ ಸಂವಿಧಾನ ಜಾರಿಗೆ ಬಂದಿತ್ತು, ಭಾರತ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಯಾರು, ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧ್ಯಕ್ಷರು ಯಾರು, ಹೌದಾ? ಈ ಥರ ಓದ್ತಾ ಹೋಗ್ತಾರೆ. ಆ ಥರ ಓದಬಾರ್ದು. ಆ ಥರ ಓದಿದಾಗ ಅದು ಏನು ನಾವು ಬಾಯಾಟ್ ಮಾಡೋ ಥರ ಆಗ್ಬಿಡುತ್ತೆ. ಅದು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಯಾವಾಗಲೂ ಅಷ್ಟೇ, ಈಗ ನೀವು ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡ್ತಿದ್ದೀರ ಅಂದರೆ, ಈಗ ಉದಾಹರಣೆಗೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥ ಬುಕ್ಕು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಾಗೆ ಗಂಗಾಧರ್ ಸರ್ ಅವ್ರದ್ದು. ಏಕೆಂದರೆ ಭಾಳ ಸರಳವಾಗಿ ಕೊಟ್ಟಿರ್ತಾರೆ. ಇವನ್ ಅವರು ನೀವು ಅಪ್ಡೇಟ್ಗಳನ್ನು ಹಾಕಿ ಗಂಗಾಧರ್ ಸರ್ ಮತ್ತು ಭಾಳ ಸರಳವಾಗಿ ನಿಮ್ಗೆ ಅರ್ಥ ಆಗಬೇಕು ಆ ರೀತಿ ಅವರು ಆ ಬುಕ್ಕನ್ನು ತಯಾರು ಮಾಡಿದ್ದಾರೆ. ಸೊ ನೀವು ಅದನ್ನು ಅಧ್ಯಯನ ಮಾಡಬೇಕಾದ್ರೆ, ಈಗ ನೀವು ಆ ಬುಕ್ಕಲ್ಲಿ ಆ ಬುಕ್ಕಿನ ಸ್ವರೂಪ ಏನು, ಆ ಪುಸ್ತಕದೊಳಗಡೆ ಏನಿದೆ, ನಮ್ಮ ಭಾರತ ಸಂವಿಧಾನ ಏನನ್ನು ಹೇಳುತ್ತೆ, ನಾನೊಬ್ಬ ಸ್ಪರ್ಧಾಕಾಂಕ್ಷಿಯಾಗಿ ಅದನ್ನು ಯಾಕೆ ತಿಳ್ಕೋಬೇಕು ಅಂತ ಓಪನ್ ಮಾಡ್ತಾ ಕೂತ್ಕೋಬೇಕು ಬುಕ್ಸನ್ನು. ಸೊ ನೀವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಬಂದಾಗ ಅದು ಏನನ್ನು ಹೇಳಲಿಕ್ಕೆ ಹೊರಡುತ್ತೆ ಒಬ್ಬ ಅಭ್ಯರ್ಥಿಗೆ, ಭಾರತ ಸಂವಿಧಾನ ನಮ್ಮ ದೇಶದ ಒಂದು ಆಧಾರ ಸ್ತಂಭ ಇದ್ದ ಹಾಗೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಅಭ್ಯರ್ಥಿಗೆ ಗೊತ್ತಿದೆ. ಸೊ ನಮ್ಮ ಭಾರತ ಸಂವಿಧಾನದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ತಿಳಿದುಕೊಂಡಾಗ ಮಾತ್ರ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಸಿಸ್ತಾ ಇರ್ತಕ್ಕಂಥದ್ದಕ್ಕೂ ಸಾರ್ಥಕ. ಈಗ ನಮ್ಮ ಭಾರತ ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ನಾವು ಏನು ಕಲಿತು ವೇಸ್ಟೇ. ಸೊ ಆದ್ದರಿಂದ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಸಂವಿಧಾನವನ್ನು ಕುರಿತು ಒಂದು ಸ್ಪೆಸಿಫಿಕ್ ಆಗಿ ಪಠ್ಯಕ್ರಮವನ್ನು ನೀಡ್ತಕ್ಕಂಥದ್ದು. ಸೊ ಇವನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನನ್ನು ನೀವು ಯಾವ ರೀತಿ ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಕೇಳ್ತಾ ಹೋಗಿ. ಈಗ ನಂಬರ್ 1, ನೇರವಾಗಿ ಇವಾಗ ಕೆಲವರು ಕ್ಲಾಸ್ ಮಾಡಬೇಕಾದ್ರೆ ಹೇಳ್ತಿರ್ತೀನಿ, ನಾನು ಹೇಳ್ತಾರೆ ಗಮನಿಸಿರ್ತೀನಿ. ಯೂಟ್ಯೂಬರ್ಸೇ ಆಗಲಿ, ಯೂಟ್ಯೂಬ್ ಚಾನಲ್ಗಳು ಕ್ಲಾಸ್ ಮಾಡಬೇಕಾದ್ರೆ ನೀವು ಭಾರತ ಸಂವಿಧಾನದಲ್ಲಿ ಯಾವ ಟಾಪಿಕ್ಗಳನ್ನ ಜಾಸ್ತಿ ಓದಬೇಕು ಅಂದರೆ, ಮೂಲಭೂತ ಹಕ್ಕುಗಳಿಗೆ ಓದಿ, ಮೂಲಭೂತ ಕರ್ತವ್ಯಗಳನ್ನು ಓದಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಓದಿ, ಪ್ರಧಾನಮಂತ್ರಿಯವರನ್ನು ಓದಿ, ರಾಷ್ಟ್ರಪತಿಯವರನ್ನು ಓದಿ, ರಾಜ್ಯಪಾಲರ ಬಗ್ಗೆ ತಿಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಬಗ್ಗೆ ತಿಳ್ಕೊಳ್ಳಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಬಗ್ಗೆ ತಿಳ್ಕೊಳ್ಳಿ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಬಗ್ಗೆ ತಿಳ್ಕೊಳ್ಳಿ, ಮತ್ತು ಸಂವಿಧಾನೇತರ ಸಂಸ್ಥೆಗಳು ಬರ್ತಾವೆ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಸಂವಿಧಾನಾತ್ಮಕ ಸಂಸ್ಥೆಗಳು ಬರ್ತಾವೆ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ನೇರವಾಗಿ ಹೇಳ್ಕೊಂಡು ಹೋಗ್ತಾರೆ. ಆ ಥರ ಆಗಬಾರ್ದು. ಆ ಥರ ಓದ್ತಾ ಹೋಗಿದಾಗ ಏನಾಗುತ್ತೆ ಅಂದರೆ ಲಿಂಕು ಮಿಸ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಭಾರತ ಸಂವಿಧಾನದಲ್ಲಿ ಕೇವಲ ಅವ್ರ ಬಗ್ಗೆ ಮಾತ್ರ ಮಾಹಿತಿಯನ್ನು ತಿಳಿಸ್ಕೊಟ್ಟಿಲ್ಲ. ಈಗ ಪ್ರಧಾನಮಂತ್ರಿ ಅಂದರೆ ಕೇವಲ ಪ್ರಧಾನಮಂತ್ರಿ ಬಗ್ಗೆ ಮಾತ್ರ ಮಾಹಿತಿಯನ್ನು ತಿಳಿಸ್ಕೊಟ್ಟಿಲ್ಲ. ರಾಷ್ಟ್ರಪತಿ ಅಂದರೆ ಕೇವಲ ರಾಷ್ಟ್ರಪತಿಯನ್ನು ಕುರಿತು ಮಾಹಿತಿಯನ್ನು ತಿಳಿಸ್ಕೊಟ್ಟಿಲ್ಲ. ಇವನ್ ಅವ್ರ ಬಗ್ಗೆ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ಕೆಲವೊಂದು ಅಂಕಿಅಂಶಗಳು ಭಾರತ ಸಂವಿಧಾನದಲ್ಲಿ ಇದ್ದಾವೆ, ಅದನ್ನು ಮೊದಲು ತಿಳ್ಕೊಬೇಕು. ಯಾಕೆಂದರೆ ಇವಾಗ ಉದಾಹರಣೆಗೆ ನಾನು ಹೇಳ್ತೀನಿ, ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಇವಾಗ ನೀವು ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡಿ ಅಂತ ಹೇಳಿದ್ರು, ಓಕೆ ಫೈನ್. ಮೂಲಭೂತ ಹಕ್ಕುಗಳಲ್ಲಿ ಏನೇನನ್ನು ಓದಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ ಅಲ್ವಾ? ಇವಾಗ ಮೂಲಭೂತ ಹಕ್ಕುಗಳ ಚಾಪ್ಟರ್ನ ಓಪನ್ ಮಾಡಿಕೊಂಡು, ಈಗ ಸಂವಿಧಾನದ ಭಾಗ 3ರಲ್ಲಿ 12ರಿಂದ 35ನೇ ವಿಧಿ ತನಕ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತದೆ ಅಂತ ತಿಳ್ಕೊಬಿಟ್ರೆ ಸಾಲಲ್ಲ ಅಲ್ವಾ? ಅದನ್ನೇ ಹೇಳಿದ್ದು ನಾನು, ಅಂಕಿಅಂಶಗಳು ಅಂತಕ್ಕಂಥದ್ದು ಭಾಳ ಮುಖ್ಯ. ಆ ರೀತಿ ನೇರವಾಗಿ ಮೂಲಭೂತ ಹಕ್ಕುಗಳಿಂದನೇ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಸಂವಿಧಾನಕ್ಕೆ ತನ್ನದೇ ಆದ ಒಂದು ಇತಿಹಾಸ ಇದೆ, ಹೌದಾ? ಸಂವಿಧಾನ ಅಂತ ಅಲ್ಲ, ಪ್ರತಿಯೊಂದು ವಿಚಾರಕ್ಕೂ ಕೂಡ ಒಂದು ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಆ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ತಿಳ್ಕೊಂಡು ಆನಂತರ ನಾವು ಅದರ ಪೂರ್ಣ ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು. ಇವಾಗ ನಾವು ಯಾವುದಾದ್ರೂ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದೀವಿ ಅಂದರೆ ಆ ಸ್ಥಳದ ಬಗ್ಗೆ ಪೂರ್ಣ ಮಾಹಿತಿಯನ್ನು ಪಡಿತೀವಿ. ಅಲ್ಲಿ ಏನೇನಿದೆ, ಅಲ್ಲಿಗೆ ನಾವು ಹೋದರೆ ಏನನ್ನು ನೋಡ್ಬೋದು ಅಲ್ವಾ ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಕಲೆ ಹಾಕಿದ ನಂತರ ನಾವು ಆ ಸ್ಥಳಕ್ಕೆ ಹೋಗೋಕ್ಕೆ ಇಚ್ಛೆ ಪಡ್ತೀವಿ. ಆ ರೀತಿ ಭಾರತ ಸಂವಿಧಾನವನ್ನು ಅಧ್ಯಯನ ಮಾಡೋಕ್ಕಿಂತ ಮೊದಲು ಅದರೊಳಗಡೆ ಏನೇನಿದೆ, ಅದರ ಐತಿಹಾಸಿಕ ಹಿನ್ನೆಲೆ ಯಾವ ರೀತಿ ಇತ್ತು. ಈಗ ಭಾರತ ಸಂವಿಧಾನ ಅಂತ ಪುಸ್ತಕವನ್ನು ನೇರವಾಗಿ ಬಂದ್ಬಿಡ್ತಾ ಕೂತ್ಕೊಂಡು ಬರೆದ್ಬಿಟ್ರೆ, ಯಾರಾದರೂ ಹೇಳಿದ್ರ ಕೂತ್ಕೊಂಡು ಬರೆದ್ರ ಅಂತಕ್ಕಂಥದ್ದನ್ನು ನಿಮ್ಮ ಮೈಂಡಲ್ಲಿ ಥಿಂಕ್ ಮಾಡಿ ಆನಂತರ ನೀವು ಪ್ರಾರಂಭವನ್ನು ಮಾಡಬೇಕು. ಭಾರತ ಸಂವಿಧಾನದ ಬಗ್ಗೆ ನೀವು
ಪ್ರಾರಂಭಿಸುವುದಕ್ಕಿಂತ ಮೊದಲು, ಭಾರತ ಸಂವಿಧಾನವನ್ನು ಅಧ್ಯಯನವನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ಯಾವಾಗಲೂ ಅದರ ಐತಿಹಾಸಿಕ ಹಿನ್ನೆಲೆಯನ್ನು ನೀವು ನೋಡಬೇಕು. ಹೌದಾ? ಯಾಕೆಂದರೆ ಈಗ ಏನು 1947 ಆಗಸ್ಟ್ 15 ನಮಗೆ ಸ್ವಾತಂತ್ರ್ಯ ಬಂತು. ಹೌದಾ? ನಮಗೆ ಸ್ವಾತಂತ್ರ್ಯ ಬಂದ ಟೈಮಲ್ಲೇ ಸಂವಿಧಾನ ಇತ್ತಾ? ಅದನ್ನು ಯೋಚನೆ ಮಾಡಬೇಕು ಅಲ್ವಾ? ಅಂದರೆ ಸಂವಿಧಾನ ಅಂತಕ್ಕಂಥದ್ದು ಒಂದು ಲಾಂಗ್ ಪ್ರೊಸೆಸ್. ಅದು ಹಲವಾರು ವರ್ಷಗಳ ಹಲವಾರು ಸಮಿತಿಗಳ ಅಧ್ಯಯನದ ಫಲ ಅಲ್ವಾ? ಆ ಪೂರ್ಣ ಪ್ರಮಾಣವಾಗಿ ಆ ಸಮಿತಿಗಳು ಯಾವುದಿದ್ದಾವೋ ಅದರಲ್ಲಿ ಬಹಳ ಮುಖ್ಯವಾದ ಸಮಿತಿಗಳು ಯಾವ್ದು ಬರ್ತವೆ? ಬ್ರಿಟಿಷರು ಹೊರಡಿಸಿರ್ತಕ್ಕಂಥ ಹಲವಾರು ಕಾಯ್ದೆಗಳಿದ್ದಾವೆ. ಆ ಕಾಯ್ದೆಗಳಲ್ಲಿ ಯಾವುದು ಬಹಳ ಮುಖ್ಯ, ಅದರಲ್ಲಿ ಬರ್ತಕ್ಕಂಥ ಮುಖ್ಯವಾದ ಕೀ ಪಾಯಿಂಟ್ಸ್, ಕೀ ಸೋರ್ಸಸ್ಗಳು ಯಾವುದಿದ್ದಾವೆ ಅಂತಕ್ಕಂಥದ್ದನ್ನು ಪ್ರತಿಯೊಂದನ್ನು ನೀವು ಪಾಯಿಂಟ್ ಮಾಡ್ತಾ ಹೋಗಬೇಕು. ಆವಾಗ ಮಾತ್ರ ನೀವು ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ಕುರಿತು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಏನು ಸಂವಿಧಾನದ ಪ್ರತಿಯೊಂದು ಭಾಗ ಮತ್ತು ಪ್ರತಿಯೊಂದು ವಿಧಿಗಳು, ಅದರ ಬಗ್ಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಅಧ್ಯಯನ ಮಾಡ್ತಾ ಹೋದಾಗ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಯಾಕಂದರೆ ಇವಾಗ ನೀವು ಸಂವಿಧಾನದಲ್ಲಿ ಭಾಗ 1, ಭಾಗ 2, ಭಾಗ 3 ಬಗ್ಗೆನೇ ತಿಳಿತೀನಿ, ಡೈರೆಕ್ಟ್ ನೀವು ಭಾಗ 9, ಭಾಗ 10, ಭಾಗ 12ಕ್ಕೆ ಹೋಗ್ಬಿಟ್ರೆ ಅದು ನಿಮ್ಗೆ ಅರ್ಥ ಆಗಲ್ಲ ಅಲ್ವಾ? ಸಂವಿಧಾನದ ಪ್ರತಿಯೊಂದು ಭಾಗನೂ ಕೂಡ ಒಂದೊಂದು ವಿಷಯನ ಕುರಿತು ಚರ್ಚೆ ಮಾಡುತ್ತೆ. ಆದ್ದರಿಂದ ನೀವು ಭಾಗ 1 ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಗಳು ಸಿಗ್ತವೆ. ಭಾಗ 1 ಸಂವಿಧಾನದ ಯಾವ ವಿಧಿಯಿಂದ ಎಷ್ಟನೇ ವಿಧಿಯ ತನಕ ಇದೆ. ಈಗ ಭಾಗ 2 ತಗೊಂಡ್ರೆ ಸಂವಿಧಾನದ ಯಾವ ವಿಧಿಯಿಂದ ಯಾವ ವಿಧಿಯ ತನಕ ಹೆಂಡಾಗುತ್ತೆ ಅಂತಕ್ಕಂಥ ಸಾಮಾನ್ಯ ಜ್ಞಾನವನ್ನು ನೀವು ಮೈಂಡಲ್ಲಿ ಸೆಟ್ ಮಾಡ್ಕೋಬೇಕು. ಅದನ್ನು ಮುಂದಿನ ತರಗತಿಗಳಲ್ಲಿ ನೀವು ಕೇಳ್ತಾ ಹೋಗ್ತೀರಾ. ಸೊ ಇವಾಗ ನಾನು ಹೇಳ್ತಿರೋದು ಏನಂದರೆ, ನಿಮಗೆ ಸಂವಿಧಾನ ಅಂತ ತಗೊಂಡಾಗ ಅದರ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ನೀವು ತಿಳ್ಕೋಬೇಕು. ಮೊದಲು ಐತಿಹಾಸಿಕ ಹಿನ್ನೆಲೆ ಅಂದರೆ ಏನು ಅಂತಕ್ಕಂಥ ಒಂದು ಕ್ವಶನ್ ನಿಮಗೆ ಬರ್ಬೋದು. ಈಗ ಹೇಳಿದ್ರು ಐತಿಹಾಸಿಕ ಹಿನ್ನೆಲೆ ಅಂದರೆ ಏನು, ಸಂವಿಧಾನಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದು ಇದೆಯಾ ಅಂತಕ್ಕಂಥ ಪ್ರಶ್ನೆ ನಿಮ್ಮಲ್ಲಿ ಮೂಡುತ್ತೆ. ಪ್ರತಿಯೊಬ್ಬ ಅಂದರೆ ಇವಾಗ ಹಲವಾರು ಸ್ಪರ್ಧಾರ್ಥಿಗಳು ಓದ್ತಾ ಇರ್ತೀರ ಎಕ್ಸಾಮ್ಗೆ, ಅವ್ರಿಗೆ ಸಾಕಷ್ಟು ಅರ್ಥ ಆಗಿರುತ್ತೆ. ಆದರೆ ಹೊಸದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತೊಡಗಿಸ್ಕೊಳ್ಳೋಕ್ಕೋಸ್ಕರ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ ಸರಳವಾಗಿ ಅವರು ಯಾವ ರೀತಿ ಸಂವಿಧಾನವನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದನ್ನು, ಯಾಕೆಂದರೆ ಪ್ರತಿಯೊಬ್ಬ ಅಭ್ಯರ್ಥಿಯು ಕೂಡ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಆಯಿತಾ? ಆದರೆ ಅವ್ರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಆವಾಗ ಮಾತ್ರ ಅವರು ಬೇಗ ಅಚೀವ್ ಮಾಡಲಿಕ್ಕೆ ಸಾಧ್ಯ. ಸೊ ಐತಿಹಾಸಿಕ ಹಿನ್ನೆಲೆ ಅಂದರೆ ಏನು? ಐತಿಹಾಸಿಕ ಹಿನ್ನೆಲೆ ಅಂದರೆ ಏನಿಲ್ಲ, ಈಗ ಭಾರತ ಸಂವಿಧಾನ ರಚನೆಯಾಗುವುದಕ್ಕಿಂತ ಹಿಂದೆ ಏನು ನಮ್ಮ ಭಾರತ ಸಂವಿಧಾನ 1950 ಜನವರಿ 26ರಂದು ಜಾರಿಗೆ ಬಂತು, ಅದಕ್ಕಿಂತ ಹಿಂದಿನ ಒಂದು ಘಟನೆಗಳು, ಆ ಘಟನೆಗಳು ಸಂವಿಧಾನಕ್ಕೆ ಪೂರಕವಾಗಿರಬೇಕು, ಅಂದರೆ ಅದಕ್ಕೆ ಸಂಬಂಧಪಟ್ಟ ಘಟನೆಗಳಾಗಿರಬೇಕು. ಸೊ ಆ ಥರ ನಾವು ನೋಡ್ತಾ ಹೋದಾಗ ನೀವು ಎಲ್ಲಿಂದ ಅಧ್ಯಯನವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅಂತ ಪ್ರಶ್ನೆ ಮೂಡಿದಾಗ ನೀವು ಬ್ರಿಟಿಷರ ಆಳ್ವಿಕೆಗೆ ಹೋಗಬೇಕಾಗುತ್ತೆ. ಹೌದಾ? ಈಗ ಭಾರತ ಸಂವಿಧಾನದ ಕುರಿತು ನೀವು ಪೂರ್ಣವಾಗಿ ತಿಳಿಬೇಕು ಅಂದರೆ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಹೋಗಬೇಕಾಗುತ್ತೆ. ಯಾವ ಥರ ಅಂದರೆ, ಬ್ರಿಟಿಷರು ಒಂದಷ್ಟು ಕಾಯ್ದೆಗಳನ್ನು ಜಾರಿಗೆ ತರ್ತಾರೆ. ಈಗ ಉದಾಹರಣೆ ಹೇಳೋದಾದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಇರ್ಬೋದು, 1784ರ ಚಾರ್ಟರ್ ಕಾಯ್ದೆ ಇರ್ಬೋದು, 1792ರ ಚಾರ್ಟರ್ ಕಾಯ್ದೆ ಇರ್ಬೋದು, 1833ರ ಚಾರ್ಟರ್ ಕಾಯ್ದೆ ಇರ್ಬೋದು. ಹೌದಾ? ಈ ರೀತಿ 1858ರ ಕೌನ್ಸಿಲ್ ಕಾಯ್ದೆ ಇರ್ಬೋದು. ಈ ರೀತಿ ಒಂದೊಂದು ಕಾಯ್ದೆಗಳನ್ನು ಬ್ರಿಟಿಷರು ಹೊರಡಿಸ್ತಾ ಹೋಗಿ ಅದು ಮುಂದಿನ ದಿನಗಳಲ್ಲಿ ಭಾರತ ಸಂವಿಧಾನ ರಚನೆ ಆಗಲಿಕ್ಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಹಾಗಾದರೆ ಈ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡಬೇಕಾದ್ರೆ ನೀವು ಯಾವ ರೀತಿ ಅಧ್ಯಯನ ಮಾಡಬೇಕು? ಇವಾಗ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ 1947ರ ಭಾರತ ಸ್ವತಂತ್ರ ಕಾಯ್ದೆ ತನಕ ಸುಮಾರು ಒಂದು 7ರಿಂದ 8 ಕಾಯ್ದೆಗಳು ಬರ್ತವೆ ಬಹಳ ಮುಖ್ಯವಾಗಿ. ಅದರಲ್ಲಿ ನೀವು ಯಾವುದನ್ನು ಅಧ್ಯಯನ ಮಾಡಿದ್ರೆ ನೀವು ಬಹಳ ಮುಖ್ಯ ಅಂತಕ್ಕಂಥದ್ದು ಕೀ ಪಾಯಿಂಟ್ ಹಾಕೊಳ್ಳೋದು ಭಾಳ ಮುಖ್ಯ. ಯಾಕೆಂದರೆ ಈಗ ಒಂದು ಸಂವಿಧಾನ ಅಂತ ವಿಚಾರಕ್ಕೆ ಬಂದಾಗ ಅರ್ಥ ಮಾಡಿ, ಯಾವುದೇ ವಿಚಾರವನ್ನು ನೀವು ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಳಿಕ್ಕೆ ಆಗಲ್ಲ.
ಈಗ ಸಂವಿಧಾನ ರಚನೆ ಅಂತ ಬಂದಾಗ ಒಂದು ಸೆಕ್ ಭಾರತ ಸಂವಿಧಾನ ಅಂತ ಬಂದಾಗ ಎಲ್ಲ ವಿಚಾರಗಳನ್ನು ಓದಿ ನಾನು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ. ಆದರೆ ಅದರಲ್ಲಿ ಕೆಲವು ಮುಖ್ಯವಾದ ಪಾಯಿಂಟ್ಗಳು ಏನಿರ್ತವೆ ಅದನ್ನು ನೀವು ಓದ್ತಾ ಹೋಗ್ಬೇಕು. ಇವಾಗ ಹೇಳೋದಾದರೆ ನಿಮಗೆ ನಾನು ಹೇಳಿದೆ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥದ್ದು. ಈಗ ಅದು 1773ರಲ್ಲಿ ಬಂದಂಥ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಭಾರತ ಸಂವಿಧಾನಕ್ಕೆ ಅಡಿಪಾಯ ಆಗ್ತಕ್ಕಂಥ ಒಂದು ಕಾಯ್ದೆ ಅದು. 1773ರ ರೆಗ್ಯುಲೇಟಿಂಗ್ ಕಾಯ್ದೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ಹೊರಡಿಸಿದಂಥ ಕಾಯ್ದೆ. ಆ ಕಾಯ್ದೆಯಲ್ಲಿ ಬರ್ತಕ್ಕಂಥ ಕೆಲವು ಪ್ರಮುಖ ಅಂಶಗಳೇನು, ಆ ಕಾಯ್ದೆ ಹೊರಡಿಸಿದಂಥ ಸಂದರ್ಭದಲ್ಲಿ ಏನೇನು ಬೆಳವಣಿಗೆ ಆಯಿತು ಭಾರತದಲ್ಲಿ ಅಂತಕ್ಕಂಥದ್ದನ್ನು ನೀವು ಕೀ ಪಾಯಿಂಟ್ ಮಾಡ್ತಾ ಹೋಗ್ಬೇಕು. ಉದಾಹರಣೆಗೆ ಹೇಳೋದಾದರೆ ಯಾವ ಥರ, ಇವಾಗ 1774ರಲ್ಲಿ ಈಗ ಈ ಕಾಯ್ದೆ ಮುಖಾಂತರನೇ 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಹೌದಾ? ಈ ಥರ ಪಾಯಿಂಟ್ಗಳನ್ನು ನೀವು ನೋಟ್ ಮಾಡ್ತಾ ಹೋದಾಗ ಆ ಕಾಯ್ದೆಗಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಹೋಗುತ್ತೆ. ಸೊ ಮುಂದಿನ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಆ ಒಂದೊಂದು ಕಾಯ್ದೆಗಳ ಬಗ್ಗೆ ಶಾರ್ಟಾಗಿ ನೋಟ್ಸ್ ಕೊಡ್ತಾ ಹೋದಾಗ, ನೀವು ಕೀ ಪಾಯಿಂಟ್ ಮಾಡ್ಕೋತಾ ಹೋದಾಗ ಅದು ನಿಮಗೆ ತುಂಬ ಸರಳವಾಗಿ ಅರ್ಥ ಆಗುತ್ತೆ. ಅಂದರೆ ನೀವು ಪುಸ್ತಕವನ್ನು ಓದಬೇಕಂದ್ರೆ ಕ್ಲಾಸ್ ಕೇಳಿ ನಾನು ಅಚೀವ್ ಮಾಡ್ತೀನಿ ಅಂತಕ್ಕಂಥದ್ದಲ್ಲ. ನಾವು ಹೇಳಿದ ರೀತಿಯನ್ನು ನೀವು ಬುಕ್ಸನ್ನು ಓದೋದ್ರ ಮುಖಾಂತರ ಎರಡನ್ನೂ ಈಕ್ವಲೈಸ್ ಮಾಡಬೇಕು. ಇವಾಗ ನಾನು ಕ್ಲಾಸ್ ಕೇಳಿದ್ದೀನಿ ಸಾಕು ಅಂತ ಬಿಡೋದಲ್ಲ. ಇವಾಗ ನಾನು ಇಲ್ಲಿ ಕ್ಲಾಸಲ್ಲಿ ಏನು ಹೇಳ್ತೀನಿ ಆ ಒಂದು ಮೆಥಡನ್ನು ನೀವು ಬುಕ್ಸ್ ಓದೋದ್ರಲ್ಲಿ ಮಾಡ್ತಾ ಹೋದಾಗ ಏನಾದರೂ ನಿಮಗೆ ಐಡಿಯಾಸ್ ಬರ್ಬೋದು. ಯಾಕಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನು ಕೋಚಿಂಗ್ ಕೊಡೋದು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಪಾಠ ಮಾಡೋದು ಅಂತ ಅಲ್ಲ. ಈಗ ಕೆಲವೊಬ್ಬರಿಗೆ ಈಗ ನನಗೆ ಗೊತ್ತಿರೋ ಒಂದಷ್ಟು ಐಡಿಯಾಸ್ಗಳನ್ನು ಇತರೆ ಸ್ಪರ್ಧಾರ್ಥಿಗಳಿಗೆ ಹಂಚ್ಕೊಳ್ತಕ್ಕಂಥದ್ದು, ಅವರ ಓದುವ ರೀತಿಯನ್ನು ಇನ್ನೂ ಚುರುಕುಗೊಳಿಸ್ತಕ್ಕಂಥದ್ದು, ಇದು ಕೋಚಿಂಗ್ ಸೆಂಟರ್ನಲ್ಲಿ ಮಾಡ್ತಕ್ಕಂಥ ಕೆಲಸ. ಅದೇ ರೀತಿ ಹೇಳೋದಾದರೆ ಇವಾಗ ನಾನು ಏನು ಹೇಳಿದೆ, ಇವಾಗ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತಕ್ಕಂಥ ಒಂದು ಕಾಯ್ದೆಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಅಲ್ಲಿ ಬರ್ತಕ್ಕಂಥ ಕೀ ಪಾಯಿಂಟ್ಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಈಗ ನಿಮಗೆ ಬಹಳ ಮುಖ್ಯವಾಗಿ ಒಂದಷ್ಟು ಕಾಯ್ದೆಗಳು ಬರ್ತವೆ. ಈಗ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂತ ಹೇಳಿದೆ. ಮತ್ತು ಇನ್ನು 1833ರ ಒಂದು ಚಾರ್ಟರ್ ಕಾಯ್ದೆ ಅಂತ ಬರುತ್ತೆ, ಒಂದಷ್ಟು ಕೆಲವು ಮಾಹಿತಿಗಳು ಬರ್ತವೆ, ಅದನ್ನು ಕೀ ಪಾಯಿಂಟ್ ಮಾಡ್ಕೊಳ್ತಕ್ಕಂಥದ್ದು. ಮತ್ತು 1858ರ ಕಾಯ್ದೆ ಅಂದರೆ ಇದು ಬಹಳ ಮುಖ್ಯ ಆಗ್ತದೆ. ಯಾಕೆಂದರೆ 1857ರಲ್ಲಿ ಸಿಪಾಯಿ ದಂಗೆ ಅದಾಗತಾನೆ ಆಗಿತ್ತು. ನಂತರದ ವರ್ಷದಲ್ಲಿ 1858ರಲ್ಲಿ ಈ ಒಂದು ಕಾಯ್ದೆಯನ್ನು ಹೊರಡಿಸ್ತಾರೆ. ಆ ಕಾಯ್ದೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶಗಳನ್ನು ನೀವು ಕೀ ಪಾಯಿಂಟ್ ಮಾಡ್ಕೋತಾ ಹೋಗಬೇಕು. ಆ ಸಮಯದಲ್ಲಿ ವೈಸ್ರಾಯ್ ಯಾರಿದ್ರು, ಹೌದಾ? ಆ ಕಾಯ್ದೆಯ ಪ್ರಮುಖ ಅಂಶಗಳೇನು, ಆ ಕಾಯ್ದೆಯನ್ನು ಯಾರು ಹೊರಡಿಸಿದ್ರು, ಬ್ರಿಟಿಷ್ ಸರ್ಕಾರ ಹೊರಡಿಸ್ತಾ ಅಥವಾ ಭಾರತದಲ್ಲೇ ವೈಸ್ರಾಯ್ ಹೊರಡಿಸಿದ್ದ ಅಂತಕ್ಕಂಥ ಮಾಹಿತಿಯನ್ನು ತಿಳಿತಾ ಹೋಗಬೇಕು. ಹೌದಾ? ಈಗ 1858 ಕೆಲವು ಸಂದರ್ಭ ಭಾರತ ಸಂವಿಧಾನವನ್ನು ಇತಿಹಾಸದ ಜೊತೆಯೂ ಕೂಡ ಸಿಂಕ್ ಮಾಡಿ ಓದಬೇಕಾಗುತ್ತೆ. ಅರ್ಥ ಆಯ್ತಾ? ಇವಾಗ 1857ರ ದಂಗೆಯ ಸಂದರ್ಭದಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥ ರಾಜ ಯಾರು, ಹೌದಾ? ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಸಿಂಕ್ ಮಾಡ್ತಾ ಓದ್ತಾ ಹೋಗಬೇಕು. ಈಗ ಭಾರತ ಸಂವಿಧಾನ ವಿಚಾರಕ್ಕೆ ಬಂತು ಅಂದರೆ ಸಂವಿಧಾನವನ್ನು ಕುರಿತವರು ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ಈಗ 1858ರ ಕಾಯ್ದೆಯನ್ನು ಹೊರಡಿಸಿದಾಗ ಭಾರತದ ವೈಸ್ರಾಯ್ ಯಾರಾಗಿದ್ರು ಅಂತ ಕೇಳ್ಬೋದು ಅಲ್ವಾ? ಈ ಥರ ಪಾಯಿಂಟ್ಸ್ಗಳನ್ನು ನೀವು ಹಾಕೊಳ್ತಾ ಹೋದಾಗ ನಿಮಗೆ ಭಾರತ ಸಂವಿಧಾನ ಅಂತಕ್ಕಂಥದ್ದು ಭಾಳ ಸರಳವಾಗಿ ಅರ್ಥವಾಗ್ತದೆ. ಮುಂದೆ ನೋಡ್ತಾ ಹೋದರೆ 1909 ಮತ್ತು 1919ರಲ್ಲಿ ಎರಡು ಪ್ರಮುಖ ಕಾಯ್ದೆಗಳು ಬರ್ತವೆ. ಹೌದಾ? 1909ರ ಮಿಂಟೋ ಮಾರ್ಲಕ್ ಕಾಯ್ದೆ ಮತ್ತು 1935ರ ಮಾಂಟೆಗೊ ಚೇಮ್ಸ್ಬರ್ಗ್ ಕಾಯ್ದೆ ಅಂತ ಭಾಳ ಮುಖ್ಯವಾಗಿ ಬರ್ತವೆ. ಆ ಕಾಯ್ದೆಗಳ ಬಗ್ಗೆ ಪ್ರಮುಖವಾಗಿ ಫೋಕಸ್ ಮಾಡ್ತಾ ಓದ್ತಾ ಹೋಗಬೇಕು. ಹೌದಾ? 1909ರ ಮಿಂಟೋ ಮಾರ್ಲಕ್ ಕಾಯ್ದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲೇನೇನು ಕೀ ಪಾಯಿಂಟ್ಸ್ಗಳು ಬರ್ತವೆ, ಯಾಕೆ ಆ ಕಾಯ್ದೆ ಅಂತಕ್ಕಂಥದ್ದು, ಆ ಕಾಯ್ದೆ ಬಗ್ಗೆ ಕ್ವಶನನ್ನು ರೈಸ್ ಮಾಡ್ತಾನೆ. ಹೌದಾ? 1919ರ ಮಾಂಟೆಗೊ ಚೇಮ್ಸ್ಬರ್ಗ್ ಕಾಯ್ದೆಯನ್ನು ತಂದಂಥ ಉದ್ದೇಶ ಏನು, ಯಾವ ಉದ್ದೇಶಕ್ಕೋಸ್ಕರ ಆ ಕಾಯ್ದೆಯನ್ನು ಬ್ರಿಟಿಷ್ ಸರ್ಕಾರ ಪಾಸ್ ಮಾಡ್ತು ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತಾ ಹೋಗಬೇಕು.
ಇನ್ನೊಂದು ಬಹಳ ಪ್ರಮುಖವಾದ ಬಹಳ ಇಂಪಾರ್ಟೆಂಟ್ ಆದ ಕಾಯ್ದೆ ಯಾವುದಂದರೆ 1935ರ ಭಾರತ ಸರ್ಕಾರ ಕಾಯ್ದೆ. ಯಾಕೆ ಅದು ಬಹಳ ಮುಖ್ಯ ಅಂದರೆ ಆ ಒಂದು ಕಾಯ್ದೆಯನ್ನು ಮಿನಿ ಸಂವಿಧಾನ ಅಂತಲೇ ಕರೀತಕ್ಕಂಥದ್ದು. ಯಾಕೆಂದರೆ ಸಾಕಷ್ಟು ಅಂಶಗಳನ್ನು ಭಾರತ ಸಂವಿಧಾನದ ಬಹಳಷ್ಟು ಅಂಶಗಳನ್ನು ಆ ಕಾಯ್ದೆಯಿಂದನೇ ನೇರವಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತೀರಾ. ಈ ಥರ ಐತಿಹಾಸಿಕ ಹಿನ್ನೆಲೆಯನ್ನು ಪೂರ್ಣ ಪ್ರಮಾಣದಲ್ಲಿ ನೀವು ಅಧ್ಯಯನ ಮಾಡಿ ಮುಗಿದ ಮೇಲೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಿಂದ 1947ರ ಭಾರತ ಸ್ವತಂತ್ರ ಕಾಯ್ದೆಯ ತನಕ ನೀವು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಿ ಮುಗಿದ ನಂತರ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಅಂದರೆ ನೆಕ್ಸ್ಟ್ ಚಾಪ್ಟ್ರು ಹೋಗ್ತೀವಿ, ಓಕೆ ಫೈನ್. ಆದರೆ ಅದಕ್ಕಿಂತ ಮುಂಚೆ ನಾವು ಮಾಡಬೇಕಾದಂಥ ಕೆಲಸ ಏನು ಅಂತಕ್ಕಂಥದ್ರೆ, ಈಗ ಒಂದು ಈ ಐತಿಹಾಸಿಕ ಹಿನ್ನೆಲೆಯನ್ನು ಅಧ್ಯಯನ ಮಾಡ್ತಾ ಇರುವಾಗಲೇ ಕೆಲವೊಂದು ಆಯೋಗಗಳು ಅದರೊಳಗಡೆ ಬರ್ತವೆ. ಅದ್ರ ಬಗ್ಗೆ ನೀವು ಬಹಳ ಮುಖ್ಯವಾಗಿ ನೋಡ್ಕೋಬೇಕು. ಯಾಕಂದರೆ ಪೊಲೀಸ್ ಪೇದೆ ಎಕ್ಸಾಮ್ಗಳಲ್ಲಿ ಮತ್ತು FDA ಎಕ್ಸಾಮ್ಗಳಲ್ಲಿ ಡೈರೆಕ್ಟ್ ಕ್ವಶನ್ ಬರೋದ್ರಿಂದ ಆಯೋಗಗಳ ಬಗ್ಗೆ ಹೆಚ್ಚಿನ ಪ್ರಶ್ನೆಯನ್ನು ಕೇಳ್ತಾನೆ. ಹೌದಾ? ಗಮನಿಸಿ, ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸಂವಿಧಾನವನ್ನು ಕುರಿತು ಯಾವ ರೀತಿ ಪ್ರಶ್ನೆಗಳನ್ನು ರೈಸ್ ಮಾಡಿದ್ದಾನೆ ಅಂತಕ್ಕಂಥದ್ದನ್ನು ಡಿಸ್ಕಸ್ ಮಾಡ್ತಾ ಹೋದಾಗ ನಿಮಗೂ ಗೊತ್ತಾಗುತ್ತೆ. ಸೊ ನೀವು ಇವಾಗ ಏನು ಐತಿಹಾಸಿಕ ಹಿನ್ನೆಲೆಯನ್ನು ಮುಗಿಸಿದ ನಂತರ ಐತಿಹಾಸಿಕ ಹಿನ್ನೆಲೆಯ ಓದ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಆಯೋಗಗಳು ಬರ್ತವೆ. ಇವಾಗ ಸೈಮನ್ ಆಯೋಗ ಇರ್ಬೋದು, ಹೌದಾ, ಕ್ಯಾಬಿನೆಟ್ ಮಿಷನ್ ಇರ್ಬೋದು. ಈ ಥರ ಆಯೋಗಗಳು ಬರ್ತಾ ಹೋಗ್ತವೆ. ಇವಾಗ ದುಂಡು ಮೇಜಿನ ಸಭೆಗಳು ನಡೀತವೆ ಆ ಟೈಮಲ್ಲೇ, ಹೌದಾ. ಆ ಒಂದು ಇದನ್ನು ನೀವು ಅದರ ಜೊತೆ ಸಿಂಕ್ ಮಾಡ್ತಾ ಓದ್ತಾ ಹೋದಾಗ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಅಂತಕ್ಕಂಥದ್ದು, ಸಂವಿಧಾನ ಐತಿಹಾಸಿಕ ಹಿನ್ನೆಲೆಯ ಉದ್ದೇಶಗಳೇನು, ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಪಟ್ಟಂಥ ಶ್ರಮಗಳೇನು ಅಂತಕ್ಕಂಥದ್ದು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ಮೈಂಡಲ್ಲಿ ಸೆಟ್ ಆದಾಗ ಮುಂದಿನ ಅಧ್ಯಯನಕ್ಕೆ ನಿಮಗೆ ಭಾಳ ಅನುಕೂಲ ಆಗ್ತದೆ, ಹೌದಾ. ಇವಾಗ ಐತಿಹಾಸಿಕ ಹಿನ್ನೆಲೆ ಮುಗಿದ ನಂತರ ನಮ್ಮ ಸಂವಿಧಾನದ ಒಂದಷ್ಟು ಬೇಸಿಕ್ಕನ್ನು ನೀವು ತಿಳ್ಕೋಬೇಕು. ಐತಿಹಾಸಿಕ ಹಿನ್ನೆಲೆ ಮುಗಿದ ನಂತರ ಆ ಬೇಸಿಕ್ಕನ್ನು ನೀವು ತಿಳಿಬೇಕು ಅಂದರೆ ನೇರವಾಗಿ ನೀವು ಭಾರತ ಸಂವಿಧಾನದ ಲಕ್ಷಣಗಳನ್ನು ಅಧ್ಯಯನ ಮಾಡಬೇಕು. ಕೆಲವರು ಸ್ಪರ್ಧಾರ್ಥಿಗಳೇನು ಮಾಡ್ತಾರೆ, ನಾನೇನು ಥಿಯರಿ ಬರೀಬೇಕಿದೆಯಾ, ಭಾರತದ ಸಂವಿಧಾನದ ಲಕ್ಷಣವನ್ನು ತಗೊಂಡು ನಾನೇನು ಮಾಡಲಿ ಅಂತಕ್ಕಂಥ ಕಾನ್ಸೆಪ್ಟಲ್ಲಿ ಅದನ್ನು ಕ್ವಿಟ್ ಮಾಡಿ ಮುಂದೆ ಹೋಗ್ತಾರೆ. ಆ ಥರ ಆಗಬಾರ್ದು. ಇವಾಗ ಐತಿಹಾಸಿಕ ಹಿನ್ನೆಲೆಯನ್ನು ಮುಗಿಸಿದ ನಂತರ ಭಾರತದ ಸಂವಿಧಾನದ ಲಕ್ಷಣಗಳನ್ನು ಯಾಕೆ ಓದಬೇಕು ಅಂದರೆ, ಲಕ್ಷಣ ಅಂತಕ್ಕಂಥದ್ದು, ಫ್ಯೂಚರ್ಸ್ ಅಂತಕ್ಕಂಥದ್ದು ದೊಡ್ಡ ಒತ್ತಿಗೆ ಒಂದು ಶಾರ್ಟ್ ಫಾರ್ಮ್, ಹೌದಾ. ಇವಾಗ ಯಾವುದೋ ಒಂದು ವಸ್ತುವಿನ, ಈಗ ಅದು ಎಷ್ಟೇ ದೊಡ್ಡ ವಸ್ತು ಆಗಿರಲಿ ಅದಕ್ಕೊಂದು ಲಕ್ಷಣ ಅಂತಕ್ಕಂಥದ್ದು ಇದ್ದೇ ಇರ್ತದೆ, ಹೌದಾ. ಹಾಗೆ ಭಾರತ ಸಂವಿಧಾನ ಎಷ್ಟೇ ದೊಡ್ಡದಾಗಿದ್ರೂ ಕೂಡ ಅಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಸರಳೀಕರಿಸಿ ಕೇವಲ ಒನ್ ಲೈನರಲ್ಲಿ ಕೂಡ ಆ ವಿಷಯವನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಅರ್ಥ ಮಾಡ್ಕೋಬೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಭಾರತ ಸಂವಿಧಾನದ ಲಕ್ಷಣದಲ್ಲಿ ತಿಳಿಸ್ಬೋದು. ಉದಾಹರಣೆಗೆ ಈಗ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ ಏನು ಅಂತಕ್ಕಂಥದ್ದು 2 ಲಕ್ಷಣಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆಂದರೆ ಲಕ್ಷಣಗಳನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತ, ಲಕ್ಷಣ ಅಂತಕ್ಕಂಥದ್ದನ್ನು ಕ್ವಿಟ್ ಮಾಡಿ ಹೋಗೋದಲ್ಲ. ಯಾಕೆ ಭಾರತ ಸಂವಿಧಾನದ ಲಕ್ಷಣಗಳನ್ನು ಅಧ್ಯಯನ ಮಾಡಬೇಕು ಅಂದರೆ, ಇವಾಗ ಉದಾಹರಣೆಗೆ ಕೆಲವು ಅಭ್ಯರ್ಥಿಗಳಿಗೆ ನಮ್ಮ ಭಾರತ ಯಾವ ಮಾದರಿಯ ಸರ್ಕಾರವನ್ನು ಹೊಂದಿದೆ ಅಂತಕ್ಕಂಥ ಸಾಮಾನ್ಯ ಜ್ಞಾನನೂ ಕೂಡ ಇರೋದಿಲ್ಲ. ಈಗ ಕೆಲವರು ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋ ಅಭ್ಯರ್ಥಿಗಳಿಗೆ ಹೇಳ್ತಿರೋದು ನಾನು, ಯಾವ ಮಾದರಿಯ ಸರ್ಕಾರನ ಹೊಂದಿದೆ. ಇವಾಗ ನಮ್ಮ ಭಾರತ ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದೆ ಅಲ್ವಾ. ಆ ಸಂಸದೀಯ ಮಾದರಿಯ ಸರ್ಕಾರ ಅಂದರೆ ಏನು, ಹೌದಾ. ಸಂಸದೀಯ ಮಾದರಿಯ ಸರ್ಕಾರ ಅಂದರೆ ಏನು, ಅದರೊಳಗಡೆ ಯಾರ್ಯಾರು ಬರ್ತಾರೆ, ಸರ್ಕಾರದ ಉನ್ನತ ಮಟ್ಟದ ನಾಯಕ ಆಗಿ ಯಾರಿರ್ತಾರೆ, ಅವ್ರ ಕೆಳಗಡೆ ಎಲ್ಲ ಯಾರಿರ್ತಾರೆ, ಸರ್ಕಾರವನ್ನು ಯಾವ ರೀತಿ ರಚನೆ ಮಾಡ್ತಾರೆ ಅಂತಕ್ಕಂಥ ಸಾಮಾನ್ಯ ಕಾನ್ಸೆಪ್ಟ್ ಕೂಡ ಗೊತ್ತಿರೋದಿಲ್ಲ. ಸೊ ಅದೆಲ್ಲ ನಿಮಗೆ ತಿಳಿಬೇಕು ಅಂದರೆ ಮೊದಲು ನೀವು ಲಕ್ಷಣವನ್ನು ಅಧ್ಯಯನ ಮಾಡಬೇಕು. ಇವಾಗ ಭಾರತ ಸಂವಿಧಾನದಲ್ಲಿ ಪ್ರಮುಖ ಲಕ್ಷಣ ಅಂದರೆ ಭಾರತ ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದೆ, ಇದೊಂದು ಭಾರತದ ಪ್ರಮುಖ ಲಕ್ಷಣ, ಹೌದಾ. ಈಗ ಭಾರತ ಸಂವಿಧಾನ ಏಕಪೌರತ್ವಕ್ಕೆ ಅನುವನ್ನು ಮಾಡಿಕೊಟ್ಟಿದೆ, ಹೌದಾ. ಇದು ಒಂದು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣ. ಈಗ ಮೂಲಭೂತ ಹಕ್ಕುಗಳು, ಇದು ಕೂಡ ಭಾರತ ಸಂವಿಧಾನದ ಒಂದು ಪ್ರಮುಖ ಲಕ್ಷಣ, ಹೌದಾ. ಮತ್ತು ಎರವಲು ಸಂವಿಧಾನ ಅಂತ ಕರಿತೀವಿ. ಎರವಲು ಸಂವಿಧಾನ ಅಂದರೆ ಏನು, ಕೆಲವರಿಗೆ ಎರವಲು ಸಂವಿಧಾನ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಎರವಲು ಸಂವಿಧಾನ ಅಂದರೆ ಏನಿಲ್ಲ,
ಜಗತ್ತಿನ ಇತರ ಸಂವಿಧಾನವನ್ನು ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ಉತ್ತಮ ಅಂಶಗಳನ್ನು ಕಲೆಕ್ಟ್ ಮಾಡಿ ಅದನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ಉದಾಹರಣೆಗೆ ಹೇಳೋದಾದ್ರೆ ಇವಾಗ ಮೂಲಭೂತ ಹಕ್ಕುಗಳನ್ನು ಯಾವ ರಾಷ್ಟ್ರದ ಸಂವಿಧಾನದಿಂದ ಎರವಲು ಪಡ್ಕೊಳ್ಳಲಾಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ಅದು ಒಂದು ಭಾರತದ ಪ್ರಮುಖ ಲಕ್ಷಣ. ಅಮೆರಿಕ ಸಂವಿಧಾನದಿಂದ ಮೂಲಭೂತ ಹಕ್ಕುಗಳನ್ನು ಎರವಲು ಪಡ್ಕೊಂಡು ಅದನ್ನು ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥದ್ದು. ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ಕೂಡ ರಷ್ಯಾ ಸಂವಿಧಾನದಿಂದ ಎರವಲು ಪಡ್ಕೊಂಡಿರ್ತಕ್ಕಂಥದ್ದು. ಹೀಗೆ ಲಕ್ಷಣವನ್ನು ಅಧ್ಯಯನ ಮಾಡೋದ್ರಿಂದ ಭಾರತ ಸಂವಿಧಾನ ಪುಸ್ತಕದೊಳಗಡೆ ನಾವು ಯಾವ್ಯಾವ ವಿಚಾರವನ್ನು ಅಧ್ಯಯನ ಮಾಡ್ತೀವಿ ಅಂತಕ್ಕಂಥ ಬೇಸಿಕ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಲ್ವಾ. ಸೊ ಆದ್ದರಿಂದ ಐತಿಹಾಸಿಕ ಹಿನ್ನೆಲೆಯನ್ನು ಮುಗಿಸಿದ ನಂತರ ನೇರವಾಗಿ ನೀವು ಭಾರತ ಸಂವಿಧಾನದ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗಿ. ಆವಾಗ ನಿಮಗೆ ತುಂಬ ಸರಳ ರೀತಿಯಲ್ಲಿ ಅರ್ಥವಾಗ್ತಾ ಹೋಗ್ತದೆ. ಮತ್ತು ಓದುವಂಥ ಸಂದರ್ಭದಲ್ಲಿ ಈಗ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನವನ್ನು ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕೀ ಪಾಯಿಂಟ್ ಮಾಡಬೇಕಾದ್ರೆ ಇವಾಗ ಉದಾಹರಣೆಗೆ ಹೇಳ್ತೀನಿ. ಈಗ ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡ್ತಿರ್ತೀರ, ಹೌದಾ. ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀರಾ ಅಂದರೆ ನೀವು ಅದನ್ನು ಬಾರ್ಡರ್ ಅಂದರೆ ಒಂದು ಏನು ಶೀಟಲ್ಲಿ ನೀವು ಕೀ ಪಾಯಿಂಟ್ಸ್ ಮಾಡ್ತಾ ಇರ್ತೀರ, ಅದರಲ್ಲಿ ನೀವು ನೇರವಾಗಿ ಕೀ ಪಾಯಿಂಟ್ಸ್ ಮಾಡೋಕ್ಕಿಂತ ಅದನ್ನು ಬಾಕ್ಸ್ ಟೈಪ್ ಮಾಡಿ, ಒಂದು 3 ರಿಂದ 4 ಬಾಕ್ಸ್ ಟೈಪನ್ನು ಮಾಡಿ. ಯಾಕೆಂದರೆ ಸಂವಿಧಾನ ಅಂತಕ್ಕಂಥದ್ದು 3-4 ಭಾಗಗಳಾಗಿ ಡಿವೈಡ್ ಮಾಡ್ತಾ ಕೀ ಪಾಯಿಂಟ್ ಮಾಡ್ತಾ ಹೋಗಬೇಕು. ಇವಾಗ ಮೂಲಭೂತ ಹಕ್ಕುಗಳು ಅಂತ ಬಂದರೆ ಅದು ಮೂಲಭೂತ ಹಕ್ಕುಗಳ ಬಗ್ಗೆ ಭಾರತ ಸಂವಿಧಾನದ ಯಾವ ಭಾಗ ತಿಳಿಸ್ತದೆ, ಹೌದಾ, ಎಷ್ಟನೇ ವಿಧಿ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸ್ತಾ ಹೋಗ್ತದೆ. ಅದರಲ್ಲಿ ಮೂಲಭೂತ ಹಕ್ಕುಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗ್ತಾ ಇರಬೇಕಾದ್ರೆ ಅದರಲ್ಲೂ ಕೂಡ ಕೆಲವೊಂದು ಸಬ್ ಡಿವಿಷನ್ ಬರ್ತಾವೆ. ಅಂದರೆ ಮೂಲಭೂತ ಹಕ್ಕುಗಳ ಒಳಗೇ ಇನ್ನೊಂದಷ್ಟು ಕೆಲವು ಮೂಲಭೂತ ಹಕ್ಕುಗಳು ಬರ್ತವೆ, ಅದನ್ನು ಕೀ ಪಾಯಿಂಟ್ಸ್ ಮಾಡ್ತಾ ಹೋಗಿ. ಈ ರೀತಿ ನೀವು ಕೀ ಪಾಯಿಂಟ್ಸ್ ಮಾಡ್ತಾ ಹೋದಾಗ ಭಾರತ ಸಂವಿಧಾನವನ್ನು ಭಾಳ ಸರಳವಾಗಿ ಅರ್ಥ ಮಾಡ್ಕೋಬೋದು ಸ್ಪರ್ಧಾರ್ಥಿಗಳೇ. ಇಷ್ಟೇ, ಭಾರತ ಸಂವಿಧಾನ ಏನು ಕಷ್ಟ ಅಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋತಾ ಹೋದರೆ ಭಾಳ ಸರಳವಾಗಿ ಕೇವಲ ಏನೋ ಒಂದು ಅರ್ಥ ಮಾಡ್ಕೋತಾ ಹೋಗ್ತೀನಿ ಅಂದರೆ ಒಂದು 15 ಡೇಸ್ ಮತ್ತು 15 ಡೇಸ್ ಬಿಡಿ 1 ಮಂತ್ ಒಳಗಡೆ ನೀವು ಇಡೀ ಸಂವಿಧಾನವನ್ನು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಕೆಪಬಿಲಿಟಿ ನಿಮ್ಮಲ್ಲಿ ಬರುತ್ತೆ ಖಂಡಿತವಾಗ್ಲೂ ಕೂಡ. ಸೊ ಮುಂದಿನ ದಿನಗಳಲ್ಲಿ ನಾವು ಕೂಡ ಅದಕ್ಕೆ ನಿಮಗೆ ಪ್ರೋತ್ಸಾಹವನ್ನು ಕೊಡ್ತೀವಿ. ಯಾವ ರೀತಿ ಸಂವಿಧಾನವನ್ನು ನೀವು ಸರಳವಾಗಿ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಇವಾಗ ನಿಮಗೆ ಭಾರತ ಸಂವಿಧಾನವನ್ನು ಹೇಗೆ ಮತ್ತು ಯಾವ ರೀತಿ ಓದಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟು ಈ ವಿಡಿಯೋಗೆ ಮುಕ್ತಾಯಗೊಳಿಸೋಣ. ಇನ್ನು ನಾಳೆಯಿಂದ ಅಂದರೆ ನಾಳೆ ಬರ್ತಕ್ಕಂಥ ವಿಡಿಯೋದಲ್ಲಿ ನಿಮಗೆ ನೇರವಾಗಿ ಏನು ಇವಾಗಲೇ ಹೇಳಿದಾಗೆ ನಾನು ಐತಿಹಾಸಿಕ ಹಿನ್ನೆಲೆಯಿಂದ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಿಂದ ತರಗತಿಗಳನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯನ್ನು ಹೋಗೋಕ್ಕಿಂತ ಮುಂಚೆ ಯಾವ ವಿಷಯವನ್ನು ಕುರಿತು ನಾವು ಈ ಮುಂದಿನ ತರಗತಿಗಳಲ್ಲಿ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥ ಒಂದು ಕೀ ಪಾಯಿಂಟನ್ನು ನಾಳೆ ವಿಡಿಯೋ ಪ್ರಾರಂಭಕ್ಕಿಂತ ಮೊದಲೇ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಆನಂತರ ಏನು ಒಂದು ಸಿಲೆಬಸ್ ರೀತಿ ಇರುತ್ತೆ, ಯಾವ್ಯಾವ ವಿಚಾರಗಳನ್ನು ನಾವು ಈ ಒಂದು ಸಂವಿಧಾನ ತರಗತಿಯಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಂತಕ್ಕಂಥ ಒಂದು ಕೀ ಹೊತ್ತಿಗೆಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ನೀವು ಅದನ್ನು ಕೀ ಪಾಯಿಂಟ್ ಓದ್ತಾ ಹೋಗಿ ನಿಮ್ಮ ಸಂವಿಧಾನವನ್ನು ತುಂಬ ಸರಳ ರೀತಿಯಲ್ಲಿ ಅರ್ಥ ಆಗಬೇಕು. ಇವಾಗ ತಾನೇ ಸಂವಿಧಾನವನ್ನು ಓದೋದಕ್ಕೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅಭ್ಯರ್ಥಿಯನ್ನು ಕೂಡ ಸರಳವಾಗಿ ತರಗತಿ ಅರ್ಥ ಆಗಬೇಕು. ಆ ರೀತಿಯಲ್ಲಿ ತರಗತಿಯನ್ನು ನಡೆಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಹೃದಯಪೂರ್ವಕವಾಗಿ ಮಾಡ್ತೀನಿ. ಸೊ ಇಷ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ, ಭಾರತ ಸಂವಿಧಾನದ ಬಗ್ಗೆ ಬೇಸಿಕ್ಕಾಗಿ ಯಾವ ರೀತಿ ನೀವು ಅಧ್ಯಯನವನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದೇನೆ. ಸೊ ನಾಳೆ ಐತಿಹಾಸಿಕ ಹಿನ್ನೆಲೆಯನ್ನು ಕುರಿತು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಐತಿಹಾಸಿಕ ಹಿನ್ನೆಲೆಯನ್ನು ಏನು 2ರಿಂದ 3 ಭಾಗಗಳಾಗಿ ಮಾಡ್ಕೊಂಡು ಅಧ್ಯಯನ ಮಾಡೋಣ. ಯಾಕೆಂದರೆ 1773 ರೆಗ್ಯುಲೇಟಿಂಗ್ ಕಾಯ್ದೆಯಿಂದ 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ತನಕ ನಾನ್ ಸ್ಟಾಪ್ ಆಗಿ ನಿಮಗೆ ಕ್ಲಾಸನ್ನು ಮಾಡಿಬಿಟ್ರೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ
ಅಲ್ಲಿ ಭಾಳಷ್ಟು ಪಾಯಿಂಟ್ಗಳು ಬರ್ತವೆ, ಭಾಳಷ್ಟು ಆಯೋಗಗಳು ಬರ್ತವೆ. ಅದನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪು ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ಇದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾನೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು 2ರಿಂದ 4 ತರಗತಿಗಳಲ್ಲಿ 4 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಯಾಕೆಂದರೆ ವಿಷಯಗಳು ಭಾಳಷ್ಟಿದೆ. ಭಾರತ ಸಂವಿಧಾನ ಈಗ ಯೋಚನೆ ಮಾಡಿ 400ರಿಂದ 500 ಪುಟಗಳಿದೆ ಅಂದರೆ ಅದನ್ನು ನಾವು ಸರಳೀಕರಣಗೊಳಿಸಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ರೀತಿ ಅದನ್ನು ನೀವು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದನ್ನು ಸಾರ್ಟ್ ಮಾಡಿ ಹೇಳ್ತಕ್ಕಂಥದ್ದು 3ರಿಂದ 4 ವಿಡಿಯೋ ಬೇಕೇ ಬೇಕು. ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಬಿಡದೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡ್ತಾ ಹೋಗ್ತೀರಾ. ಸೊ ಇಷ್ಟು ನಮ್ಮ ಭಾರತ ಸಂವಿಧಾನದ ಅಧ್ಯಯನದ ಒಂದು ವಿಷಯಕ್ಕೆ ಆಯಿತು. ಇವಾಗ ಕೆಲವೊಂದಷ್ಟು ಪರ್ಸ್ನಲ್ ವಿಚಾರಗಳನ್ನು ಹೇಳ್ತೇನೆ. ಏನಿಲ್ಲ, ವಿಡಿಯೋಗಳನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿದಷ್ಟು ಬೇಗ ಎಲ್ಲ ಸ್ಪರ್ಧಾರ್ಥಿಗಳಿಗೂ ರೀಚ್ ಆದಷ್ಟು ನಮಗೂ ಲೈವ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ರಿಸೋರ್ಸಸ್ ಪರ್ಸನ್ಗಳನ್ನ ಕರೆಸಿ ಲೈವ್ ಕ್ಲಾಸಸ್ಗಳಂದರೆ ಅವರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅವರ ಅನುಭವಗಳನ್ನು ಇತರೆ ಸ್ಪರ್ಧಾರ್ಥಿಗಳಿಗೆ ಹೇಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಮಹದಾಸೆ. ಸೊ ಅದೇ ರೀತಿ ಈ ಏನು ಭಾನುವಾರ ಈ ಸಂಡೇ ಗೆಸ್ಟಾಗಿ ಅಂದರೆ ಅವರ ಅಧ್ಯಯನ ರೀತಿ ಯಾವ ರೀತಿ ಇತ್ತು, ಅವರ ಹಾರ್ಡ್ ವರ್ಕ್ ಯಾವ ರೀತಿ ಇತ್ತು ಅಂತಕ್ಕಂಥ ಅವರ ಒಂದು ಏನು ಓದುವ ಜರ್ನಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇದೇ ನಮ್ಮ ಊರಿನ ಮಲ್ಲು ಸರ್. ಇವಾಗ ಅವರು ಆಲತ್ತೂರಿನಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರ ಒಂದು ವೃತ್ತಿ ಜೀವನಕ್ಕಿಂತ ಬರುವುದಕ್ಕಿಂತ ಮೊದಲು ಯಾವ ರೀತಿ ಅವರು ಒಂದು ಹಾರ್ಡ್ ವರ್ಕನ್ನು ಮಾಡಿದ್ರು ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತಾರೆ. ಅದನ್ನು ಭಾನುವಾರ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ, ಅದನ್ನು ನೋಡಿ. ಚೆನ್ನಾಗಿರುತ್ತೆ ಅವ್ರ ಸ್ಪೀಚು. ಮತ್ತು ಅವರು ಕೂಡ ಮುಂದಿನ ದಿನಗಳಲ್ಲಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾರೆ ಖಂಡಿತವಾಗ್ಲೂ ಕೂಡ. ಇದೇ ರೀತಿ ಪ್ರತಿ ಭಾನುವಾರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಧನೆಯನ್ನು ಮಾಡಿ ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಹಲವಾರು ನನ್ನ ಸ್ನೇಹಿತರು ಮತ್ತು ಇತರೆ ಸ್ನೇಹಿತರನ್ನು ಕರ್ಕೊಂಡು ಬಂದು ಅವರ ಒಂದು ಅಧ್ಯಯನ ಮಾದರಿ ಯಾವ ರೀತಿ ಇತ್ತು, ಯಾವ ರೀತಿ ಎಫರ್ಟ್ ಇತ್ತು ಅವ್ರದ್ದು ಅಂತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಯಾಕೆಂದರೆ ನಮ್ಮ ಚಾಮರಾಜನಗರದಲ್ಲಿ ಅಚೀವ್ ಮಾಡಿರೋರ್ಗೇನು ಕಡಿಮೆ ಇಲ್ಲ. ಭಾಳಷ್ಟು ಮಂದಿ ಪೊಲೀಸ್ ಆಗಿದ್ದಾರೆ, ಟೀಚರ್ ಆಗವ್ರೆ, FD ಆಗವ್ರೆ, PDO ಆಗಿದ್ದಾರೆ, ಅದ PSI ಕೂಡ ಆಗವ್ರೆ, IAS ಕೂಡ ಕ್ಲಿಯರ್ ಮಾಡಿರ್ತಕ್ಕಂಥ ಸ್ನೇಹಿತರಿದ್ದಾರೆ. ಆದರೆ ಅವರನ್ನು ಬೆಳಕಿಗೆ ತಂದು ತೋರಿಸಿರೋ ಸಂಖ್ಯೆ ಭಾಳ ಕಡಿಮೆ. ಆ ಕೆಲಸವನ್ನು ನಮ್ಮ ಯೂಟ್ಯೂಬ್ ಚಾನಲಿಂದ ಖಂಡಿತ ಮಾಡೇ ಮಾಡ್ತೀನಿ. ಅದರ ಒಂದು ಭಾಗವಾಗಿ ಇದೇ ಭಾನುವಾರ ಮಲ್ಲು ಸರ್ ಬಂದು ಅವರ ಒಂದು ಅನುಭವವನ್ನು, ಸ್ಪರ್ಧಾತ್ಮಕ ಪರೀಕ್ಷೆಯ ಕುರಿತು ಅವರ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಆ ವಿಡಿಯೋನ ನಾನು ಭಾನುವಾರ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಖಂಡಿತ ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ನೀವು ಸಪೋರ್ಟ್ ಮಾಡಿದಷ್ಟು ಉತ್ತಮವಾದ ವಿಡಿಯೋಗಳು ಮತ್ತು ಕೇವಲ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲ, ಭಾರತ ಸಂವಿಧಾನ ಅಷ್ಟೇ ಅಲ್ಲ, ಇವನ್ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಬಂದಾಗ ಆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಂದರೆ ಇತಿಹಾಸ, ಜಿಯೋಗ್ರಫಿ, ಎಕನಾಮಿಕ್ಸ್, ಕರೆಂಟ್ ಅಫೇರ್ಸ್ ಪ್ರತಿಯೊಂದು ಕ್ಲಾಸಸ್ಗಳನ್ನ ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡಲಿಕ್ಕೆ ನಮಗೂ ಕೂಡ ಅನುಕೂಲ ಆಗುತ್ತೆ. ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋಗಳನ್ನ ಫಾರ್ವರ್ಡ್ ಮಾಡಿ, ಯೂಟ್ಯೂಬ್ ಲಿಂಕನ್ನು ಎಲ್ರಿಗೂ ಸೆಂಡ್ ಮಾಡಿ, ಸಬ್ಸ್ಕ್ರೈಬ್ ಆಗೋ ರೀತಿ ಮಾಡಿ. ಯಾಕೆಂದರೆ ಹೆಚ್ಚೆಚ್ಚು ವಿಡಿಯೋಗಳು ಶೇರ್ ಆಗ್ತಾ ಹೋದಾಗ ನಮಗೂ ಬೇಗ ಲೈವ್ ಕ್ಲಾಸ್ಗಳನ್ನ ಕೊಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಮತ್ತು ಭಾಳಷ್ಟು ಈಗ ಯೂಟ್ಯೂಬ್ ಚಾನಲ್ಗಳಿದ್ದಾವೆ. ಇನ್ನೇನು ಕೆಲವೇ ದಿನಗಳಲ್ಲಿ PSI ಒಂದು ಎಕ್ಸಾಮ್ ಕೂಡ ಇದೆ, PSI ಸ್ಪರ್ಧಾರ್ಥಿಗಳು. ಸೊ ಅವ್ರಿಗೂ ಕೂಡ ಈ ಒಂದು ಭಾರತ ಸಂವಿಧಾನ ವಿಡಿಯೋ ಬಹಳ ಉಪಯೋಗ ಆಗುತ್ತೆ ಅಂತ ನನ್ನ ಮನೋಭಾವನೆ. ಹಾಗೆ ಪ್ರಚಲಿತ ಘಟನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ನನ್ನ ಸ್ನೇಹಿತರಿಗೆ ಒಂದು ಸಜೆಸ್ಟ್ ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಂದರೆ ಆಫೀಸರ್ಸ್ ಅಡ್ಡ ಅಂತ ಭರತ್ ಸರ್ ಅಂತೇಳಿ ಬಹಳ ಅದ್ಭುತವಾಗಿ ಕ್ಲಾಸನ್ನು ಮಾಡ್ತಿದ್ದಾರೆ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂತೆ. ಅವರ ಕ್ಲಾಸ್ಗಳನ್ನು ನೀವು ಕೇಳ್ತಾ ಹೋದರೆ ಯಾವುದೇ ಮ್ಯಾಗ್ಝಿನನ್ನು ನೀವು ರೆಫರ್ ಮಾಡ್ತಕ್ಕಂಥ ಅವಶ್ಯಕತೆಯೇ ಇಲ್ಲ. ಹೌದಾ? ಅವರು ಎರಡು ದಿನ ತಪ್ಪು 3 ದಿನಕ್ಕೊಂದು ಸತಿ ಆ ದಿನದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ, ಅಂದರೆ ಅವರೇ ಹೇಳ್ತಾ ಇರ್ತಾರೆ, 360 ಡಿಗ್ರಿ ಅಡ್ಡಾದಲ್ಲಿ ಅವರು
ಒಂದು ವಿಷಯ ಅಂದರೆ ಅದಕ್ಕೆ ಸಂಬಂಧಪಟ್ಟಂಗೆ 360 ಡಿಗ್ರಿ ಆ್ಯಂಗಲಲ್ಲೂ ಕೂಡ ಭಾಳ ಉತ್ತಮವಾಗಿ ಕ್ಲಾಸಸ್ಗಳನ್ನ ನಡೆಸ್ಕೊಡ್ತಾ ಇದ್ದಾರೆ. ಆಫೀಸರ್ಸ್ ಅಡ್ಡ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ, ಚೆಕ್ ಮಾಡಿ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ಅವರು ಭಾಳ ಉತ್ತಮವಾಗಿ ಕ್ಲಾಸಸ್ಗಳನ್ನ ನಡೆಸ್ಕೊಡ್ತಾರೆ. ಸೊ ಮತ್ತು ನಾನು ನಿಮಗೆ ನಾಳೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಪೂರ್ಣ ಪ್ರಮಾಣದ ಮಾಹಿತಿಯನ್ನು ಮುಂದಿನ 3 ಅಥವಾ 4 ವಿಡಿಯೋಗಳಲ್ಲಿ ಕಂಪ್ಲೀಟ್ ಮಾಡ್ತಾ, ಹಾಗೆ ಪೂರ್ಣ ಪ್ರಮಾಣದ ಭಾರತ ಸಂವಿಧಾನ ಕ್ಲಾಸಸ್ಗಳನ್ನು ಆದಷ್ಟು ಬೇಗ ಮುಗಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿನ್ನೆ ಕೂಡ ಉತ್ತಮವಾದ ರೀತಿಯಲ್ಲಿ ನನ್ನ ವಿಡಿಯೋಗೆ ಸ್ಪಂದನೆ ನೀಡಿದ್ದೀರ, ಭಾಳ ಖುಷಿಯಾಯಿತು. ಹೀಗೆ ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಅವರನ್ನು ಕೂಡ ಈ ಪ್ಲಾಟ್ಫಾರ್ಮ್ಗೆ ಕರ್ಕೊಬನ್ನಿ. ಕಾನ್ಸ್ಟಿಟ್ಯೂಷನ್ ಫಾರ್ KS ಅಂತಕ್ಕಂಥ ಚಾನಲ್ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡದಾಗಿ ಬೆಳಿಬೇಕು. ಹಲವಾರು ಸ್ಪರ್ಧಾರ್ಥಿಗಳು ಈ ಚಾನಲ್ನ ಉಪಯೋಗವನ್ನು ಪಡ್ಕೋಬೇಕು. ಹೌದಾ? ಕೇವಲ ನಾನೊಬ್ಬ ಮಾತ್ರ ಈ ಚಾನಲ್ ಕ್ಲಾಸಸ್ಸನ್ನು ಮಾಡ್ತೀನಿ ಅಂತ ಅಂದ್ಕೋಬೇಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಅಭ್ಯರ್ಥಿಗಳು, ಅಂದರೆ ಇವನ್ ಅಚೀವ್ ಮಾಡಿರೋರು ಮತ್ತು ಓದ್ತಾ ಇರೋರು ಪ್ರತಿಯೊಬ್ಬರು ಕೂಡ ಈ ಒಂದು ಚಾನಲ್ ಒಳಗಡೆ ಕ್ಲಾಸನ್ನು ಮಾಡ್ತಾರೆ. ಅವರ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೋತಾರೆ. ಇದೀಗ ತಾನೇ ಪ್ರಾರಂಭ ಮಾಡಿರೋಂಥ ಚಾನಲ್, ಅಂದರೆ ನಿನ್ನೆ ತಾನೇ ಲಾಂಚ್ ಮಾಡಿರೋವಂಥದ್ದು. ಮುಂದಿನ ದಿನಗಳಲ್ಲಿ ಕ್ವಾಲಿಟಿ ವಿಡಿಯೋಗಳನ್ನು ಕೊಡಬೇಕು, ಮತ್ತು PPT ಮಾದರಿಯಲ್ಲಿ ಕ್ಲಾಸಸ್ಗಳನ್ನ ಮಾಡಬೇಕು ಅಂತ ಏನೇನೋ ಪ್ಲ್ಯಾನ್ಗಳಿದೆ. ಅದನ್ನು ಆದಷ್ಟು ಬೇಗ ನಾವು ಖಂಡಿತ ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬಹಳ ಮುಖ್ಯ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇವಾಗ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ನೇರವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಆಡಿಯೋ ಕ್ಲಾರಿಟಿ ಇಲ್ಲ, ವಿಡಿಯೋ ಕ್ಲಾರಿಟಿ ಇಲ್ಲ, ಏನು ಬೇಕಾದರೂ ಹೇಳಿ, ಅದನ್ನು ಮುಂದಿನ ವೀಡಿಯೋಗಳಲ್ಲಿ ಸರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಖಂಡಿತ ನಾನು ಮಾಡ್ತೀನಿ. ಭಾಳ ಧನ್ಯವಾದಗಳು ಸ್ನೇಹಿತರೆ, ಉತ್ತಮವಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಹೀಗೆ ನನ್ನ ವೀಡಿಯೋಗಳನ್ನ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಅಲ್ಲಿ ಬೆಲ್ ಐಕಾನ್ ಬರುತ್ತೆ, ಅದರಲ್ಲಿ ಆಲ್ ಅನ್ನೋವಂಥ ಬಟನ್ ಮೇಲೆ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದು ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವು ವೀಡಿಯೋನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು. ನಿಮ್ಮ ಅಧ್ಯಯನ ಉತ್ತಮವಾಗಿರಲಿ, ನಿಮ್ಮ ಸಾಧನೆ ಆದಷ್ಟು ಬೇಗ ಆಗಲಿ ಅಂತ ನಾನು ಕೇಳ್ಕೊಳ್ತಾ ಈ ಒಂದು ಕ್ಲಾಸನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಮತ್ತೆ ನಾಳೆ ನಿಮಗೆ ಹೊಸ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಖಂಡಿತ ನೋಡಿ, ಭಾಳ ಉತ್ತಮವಾದ ಮಾಹಿತಿಯನ್ನು ವಿಡಿಯೋಗಳಲ್ಲಿ ಇರ್ತವೆ. ನಿಮ್ಮ ಸ್ಪರ್ಧಾತ್ಮಕ ಈ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೀವು ಪುಸ್ತಕವನ್ನೇ ಓಪನ್ ಮಾಡದೇ ಇದ್ದರೂ ಕೂಡ ನನ್ನ ಕ್ಲಾಸನ್ನು ಕೇಳಿದ್ರೆ ನೀವು ಆ ಎಕ್ಸಾಮ್ಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಸರಳ ರೀತಿಯಲ್ಲಿ ಉತ್ತರಿಸ್ಬೋದು. ಆ ಮಾದರಿಯಲ್ಲಿ ನಿಮಗೆ ಕ್ಲಾಸಸ್ಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ತುಂಬ ಧನ್ಯವಾದಗಳು.